ಇನ್ನು ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಘಟನೆ ನಮಗೆಲ್ಲ ನೋವನ್ನ ಉಂಟು ಮಾಡಿದೆ. ಪ್ರೀ ಪ್ಲಾನ್ ಮಾಡಿಕೊಂಡು ಘರ್ಷಣೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮೇಲೆಯೂ ಕೂಡ ಗುಂಡು ಹಾರಿಸಲು ಯತ್ನ ನಡೆದಿದೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಭರತ್ ರೆಡ್ಡಿ ಸಂಸ್ಕೃತಿ ಅನಾವರಣ ಆಗಿದೆ. ವಾಲ್ಮೀಕಿ ಮಹರ್ಷಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನನ್ನ ಮನೆ ಸುಡುವ ಬಗ್ಗೆ ಮಾತಾಡಿದ್ದಾರೆ. ನಾನು ಮನೆಗೆ ಬರ್ತಾ ಇದ್ದಂತೆ ಫೈರಿಂಗ್ ನಡೆದಿದೆ. ಘರ್ಷಣೆಯ ಬಗ್ಗೆ ಸಿಬಿಐನಿಂದ ತನಿಖೆ ನಡೆಸಬೇಕು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರಿಗಿನ ಅವ್ ಫೈರಿಂಗ್ ಮಾಡಕ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನೆಲ್ಲ ಅಕಸ್ಮಿತವಾಗಿ ಎಲ್ಲೆಲ್ಲ ಒಂದು ಕಡೆ ನೀವು ಎಲ್ಲಿ ಬೇಕಾದ್ರೆ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನ ಸರ್ಕಾರ ನನ್ನ ಸ್ಪೆಷಲ್ ಆದೇಶನ ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು. ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm 0.76 mm ನಿಂದ ಅದು ಕಲಿತಿ ಹೇಗೆ ಬೆಳೆದಿದೆ ಅನ್ನೋದು ಮುಖ್ಯ. ರಾಮನವರ ಬಗ್ಗೆ 25 ವರ್ಷದ ಹಿಂದೆ ವಾಲ್ಮೀಕಿ ಗುರ್ತಿ ನಾವು ಅಲ್ಲಿ ಇಟ್ಟಿದ್ದೀವಿ. ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೀವಿ. ವಾಲ್ಮೀಕಿ ಭವನ, ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದೀವಿ 8 ಕೋಟಿಯಲ್ಲಿ. 25 ವಾಲ್ಮೀಕಿ ಮೂರ್ತಿಯನ್ನು ಮಾಡಿದ್ದೀವಿ. ಸೊ ವಾಲ್ಮೀಕಿ ಮೂರ್ತಿ ಮಾಡೋದಕ್ಕೆ ನಿನ್ನೆ ಸ್ವಾಮಿಯವರ ಹೆಸರು ಹೇಳಿದ್ರು ಕೂಡ ಅವರಿಗೆ ಧೈರ್ಯ ಬಗ್ಗೆ ಸೈನ್ಯದಿಂದ ವಾಲ್ಮೀಕಿ ಹೆಸರು ಇಟ್ಕೊಂಡು ಮೇಲೆ ಬಂದಿರುವಂತ ನಾಯಕ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣ ಕರ್ನಾಟಕಕ್ಕೆ ಆಂಧ್ರದ ರಕ್ತ ಚರಿತ್ರೆ ಕಾಲಿಟ್ಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ವಾಲ್ಮೀಕಿ ಜಯಂತಿಯನ್ನ ಆಚರಿಸಲು ಪ್ರಾರಂಭ ಮಾಡಿದೆ ಬಿಜೆಪಿ ಸರ್ಕಾರ. ನಿಷ್ಪಕ್ಷಪಾತ ನ್ಯಾಯಯುತವಾದಂತಹ ತನಿಖೆ ನಡೆಯಲಿ ಅಂತ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಗಡಿ ದಾಟಿ ಬ್ಯಾನರ್ ಹಾಕಿದ್ರೆ ಹೇಗೆ ಆಗಬಾರದು ಅಂತ ಸೋಮಶೇಖರ್ ರೆಡ್ಡಿ ಆರೋಪ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿ ಆತ ದೇವರಂತ ಮನುಷ್ಯ. ಆತನ ಪುತ್ಥಳಿ ಅನಾವರಣೆ ಮಾಡ್ಕೊಳ್ಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ. ನಾವು ಯಾವಾಗೂ ಮಾಡಿಬಿಟ್ಟಿದ್ದೀವಿ. 2001ರಲ್ಲೇ ಮಾಡಿದ್ದೀವಿ. 25-24 ವರ್ಷದ ಕೆಳಗಡೆನೇ ಮಾಡಿದ್ದೀವಿ. ನಾನೇನು ಹೇಳ್ತಿದ್ದೀನಿ, ಬ್ಯಾನರ್ಗಳು ಊರೆಲ್ಲ ನೀವು ಹಾಕ್ಕೊಂಡಿದ್ದೀರಿ, ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಅದು ನನ್ನ ತಮ್ಮ ಜನಾರ್ದನ್ ರೆಡ್ಡಿ ಫೆನ್ಸಿಂಗ್ ಏನು ನಮ್ಮ ಬಾರ್ಡರ್ ಇದೆನೋ ಆ ಬಾರ್ಡರ್ ಒಳಗೆ ಬಂದು ಬ್ಯಾನರ್ ಹಾಕಿದ್ದನ್ನು ತಪ್ಪು ಅಂತೇಳಿ ನಾವು ಹೇಳಿ ವಾಪಸ್ ಕಳಿಸಿದ್ದೀವಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು. ಪೂರ್ವಾಗ್ರಹ ಮತ್ತು ದ್ವೇಷ. ಶ್ರೀರಾಮುಲು ಆರೋಪಗಳಿಗೆ ಶಾಸಕ ಭರತ್ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮೊದಲಿನಿಂದಲೂ ರಾಕ್ಷಸರ ಅಟ್ಟಹಾಸ ನಡೀತಾ ಇದೆ. ಜನಾರ್ದನ್ ರೆಡ್ಡಿ ಒಬ್ಬ ನೀಚ. ಅವ್ರ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅಕ್ರಮ ಗಣಿಗಾರಿಕೆ ಡೈವರ್ಟ್ ಮಾಡೋಕೆ ಇಂತಹ ನೀಚ ಕೃತ್ಯ ಕೆಳೆದಿದ್ದಾರೆ. ಅಂತಹ ರಾಕ್ಷಸರು ಎಷ್ಟು ಜನ ಬಂದರೂ ಏನ್ ಮಾಡಕ್ಕಾಗೋದಿಲ್ಲ. ನಾಳಿನ ಪುತ್ಥಳಿ ಅನಾವರಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಎಷ್ಟೇ ರಾಕ್ಷಸರು ಅಡ್ಡಿ ಮಾಡಿದರೂ ಕೂಡ ನಾವು ನಿಲ್ಲಿಸುವುದಿಲ್ಲ ಅಂತ ಕಾಂಗ್ರೆಸ್ ಎಂಎಲ್ಎ ನಾರಾ ಭರತ್ ರೆಡ್ಡಿ ಸಿಡಿದಿದ್ದಾರೆ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರು. ಯಾರೂ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ.
ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು ಒಂದು ಮಾಜಿ ಮಂತ್ರಿ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿಬಿಟ್ಟಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದ್ರು ಸಚಿವ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬ್ಯಾನರ್ ಕಟ್ಟಿದ್ದು ಸಣ್ಣ ವಿಚಾರ, ಆದರೆ ಕೊಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ಕೊಲೆ ಆಗಿರುವುದನ್ನ ನಾನು ಸಹಿಸಲ್ಲ. ಪ್ರಕರಣದ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು. ತಪ್ಪಿತಸ್ಥರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಬಳ್ಳಾರಿಗೆ ಭೇಟಿ ನೀಡಲು ಜಮೀರ್ ಅಹಮದ್ಗೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವ್ರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಚೀಫು ಬಂದಿದ್ರು, ಡಿಜಿ ಅವ್ರು ಇಲ್ಲ, ಆ ಘಟನೆ ಆಗಬಾರ್ದಾಗಿತ್ತು. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದೇ ವಿಚಾರ. ಫೈರಿಂಗು ಆಗ್ಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರ ನೇರ ಸಂಪರ್ಕದಲ್ಲಿ. ಸಿದ್ದು, ನಿಜಕ್ಕೂ ಈ ಆಂಧ್ರ ಸಿನಿಮಾ ಸ್ಟೈಲ್ನಲ್ಲೇ ಬಳ್ಳಾರಿಯಲ್ಲೇ ಬುಲೆಟ್ ಸದ್ದು ಕೇಳಿದ್ವಿ ನಾವು. ಹಾಗಾಗಿನೇ ಪರಿಸ್ಥಿತಿ ಈಗಲಾದರೂ ಶಾಂತವಾಗಿದೆಯಾ? ಅವರ ರಾಜಕೀಯ ಪ್ರತಿಷ್ಠೆಗೆ ಜೀವ ಒಂದು ಬಲಿಯಾಯಿತು. ನಾಳೆ ಸುಸೂತ್ರವಾಗಿ ಕಾರ್ಯಕ್ರಮ ನಡೆಯುತ್ತಾ ಹೇಗೆ? ಖಂಡಿತವಾಗ್ಲೂ ಪ್ರಭು, ಸಾಕಷ್ಟು ಆಂಧ್ರದ ಸಿನಿಮಿ ರೀತಿಯಲ್ಲಿ ಈ ರೀತಿಯಂತ ಒಂದು ಘಟನೆ ಆಗಿದೆ ಅಂತಾನೆ ಹೇಳ್ಬೋದು. ಬರೀ ಜಸ್ಟ್ ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಒಂದು ಜೀವ ಕೂಡ ಹೋಗಿದೆ. ಈ ಜೀವ ಹೋದಂತ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಮಗನನ್ನ ಕಳೆದುಕೊಂಡ್ವಿ ಅನ್ನುವಂಥದ್ದು ಕೂಡ ಒಂದು ಕಡೆ ಇದೆ. ಜೊತೆಗೆ ಇಲ್ಲಿ ಯಾವ ರೀತಿಯಾಗಿ ಗಲಾಟೆ ಪ್ರಾರಂಭ ಆಯಿತು ಅಂದ್ರೆ, ಒಂದು ಬ್ಯಾನರ್ ಹಾಕೋ ವಿಚಾರಕ್ಕೆ ಒಂದು ಗಲಾಟೆ ಪ್ರಾರಂಭ ಆಗುತ್ತೆ. ಅದಾದ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡನ್ನ ಹಾರಿಸುವಂತ ದೃಶ್ಯಗಳು ಕೂಡ ಬರುತ್ತೆ. ಅದಾದ ಬೆನ್ನಲ್ಲೇ ಎರಡನೇ ಸುತ್ತಲ್ಲಿ ಕಲ್ಲು ತೂರಾಟದ ಜೊತೆಗೆ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಆ ಫೈರಿಂಗ್ ಬುಲೆಟ್ ಯಾರಿಗೆ ಹೋಯ್ತು, ಯಾರಿಂದ ಟಚ್ ಆಯ್ತು ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ. ಜೊತೆಗೆ ಸ್ಥಳಕ್ಕೆ ಅನೇಕ ಪೊಲೀಸರು ಕೂಡ ಬರ್ತಾರೆ. ಅಂದ್ರೆ ನಿನ್ನೆ ನಡೆದಂತ ಈ ಘಟನೆ ಸಂಬಂಧಪಟ್ಟಂತೆ ಉಸ್ತುವಾರಿ ಆಗಿರುವಂತ SP ಅರುಣ್ ಭಂಡಾರಿ ಅವರು ಸಹ ಬಂದಿದ್ರು. ರಂಜಿತ್ ಭಂಡಾರಿ ಅವರು ಏನಿದ್ದಾರೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು, ಯಾವುದೇ ರೀತಿಯಾಗಿ ನಿನ್ನೆ ನಡೆದಂತ ಫೈರಿಂಗ್ ನಲ್ಲಿ ಪೊಲೀಸರ ಗನ್ ಇಂದ ಫೈರ್ ಆಗಿಲ್ಲ, ಖಾಸಗಿ ಗನ್ ಇಂದ ಫೈರ್ ಆಗಿದೆ ಅನ್ನುವಂಥದ್ದನ್ನ ನೇರವಾಗಿ ಕೂಡ ಹೇಳಿದ್ರು. ಜೊತೆಗೆ ADGP ಆದಂತಹ ಹಿತೇಂದ್ರ ಏನಿದ್ದಾರೆ ಅವರು ಕೂಡ ಈಗ ಏನಂತ ಹೇಳಿದಂತಾರೆ, ಈ ಘಟನೆಗೆ ಆಗುವಂತ ಸಂದರ್ಭದಲ್ಲಿ ಏನು ಫೈರಿಂಗ್ ಆಗಿತ್ತೋ, ಫೈರಿಂಗ್ ಆದಂತ ಈ ಏನು 4 ಜನ ಗನ್ಮ್ಯಾನ್ಗಳೇನಿದ್ರು, ಖಾಸಗಿ ಗನ್ಮ್ಯಾನ್ಗಳನ್ನ ಅವರನ್ನ ನಾವು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.